ದಾಖಲಾತಿ ಇಲ್ಲದೆ ಸಾಗಣೆ ಆಗುತ್ತಿದ್ದ ಹಣವನ್ನು ವಶಪಡಿಸಿಕೊಂಡಿರುವ ಘಟನೆ ಬಾಗಲಕೋಟೆ ಜಿಲ್ಲೆಯ ಹೊನ್ನೂರು ಚೆಕ್ಪೋಸ್ಟ್ನಲ್ಲಿ ಜರುಗಿದೆ. ಜೊತೆಗೆ ಹುಲ್ಯಾಳ ಚೆಕ್ಪೋಸ್ಟ್ನಲ್ಲಿಯೂ ಕೂಡ ದಾಖಲೆ ಇಲ್ಲದೆ ಸಾಗಣೆಯಾಗುತ್ತಿದ್ದ ಹಣವನ್ನು ವಶಪಡಿಸಿಕೊಂಡಿರುವ ಘಟನೆ ಜರುಗಿದ್ದು, ಜಮಖಂಡಿ ತಾಲೂಕಿನ ಹೊನ್ನೂರು ಮತ್ತು ಹುಲ್ಯಾಳ ಚೆಕ್ಪೋಸ್ಟ್ಗಳಲ್ಲಿ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಸಿಬ್ಬಂದಿಗಳು ದಾಖಲಾತಿ ಇಲ್ಲದೆ ಸಾಗಣೆಯಾಗುತ್ತಿದ್ದ ಹಣವನ್ನು ವಶಪಡಿಸಿಕೊಂಡಿದ್ದಾರೆ. ಹೊನ್ನೂರು ಚೆಕ್ಪೋಸ್ಟ್ನಲ್ಲಿ 6,30,000 ರೂಪಾಯಿ ಮತ್ತು ಹುಲ್ಯಾಳ ಚೆಕ್ಪೋಸ್ಟ್ನಲ್ಲಿ 1 ಲಕ್ಷ ರೂಪಾಯಿ ಹಣವನ್ನು ಜಪ್ತಿ ಮಾಡಲಾಗಿದೆ. ಹೊನ್ನೂರು ಚೆಕ್ಪೋಸ್ಟ್ನಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ, ಪಿಎಸ್ಐ ನಾಗರಾಜ್ ಖಿಲಾರೆ, ಎಎಸ್ಐ ಪಿಎಸ್ ಮುರನಾಳ್ ಹಾಗೂ ಪೊಲೀಸ್ ಸಿಬ್ಬಂದಿ ಸಿದ್ದು ಕಲಾಠೆ ಸೇರಿದಂತೆ ಅನೇಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದು ಚುನಾವಣಾ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ. ನೀತಿ ಸಂಹಿತೆ ಜಾರಿಯಾಗಿರುವ ಹಿನ್ನೆಲೆಯಲ್ಲಿ ವಿವಿಧ ಚೆಕ್ಪೋಸ್ಟ್ಗಳಲ್ಲಿ ದಾಖಲಾತಿ ಇಲ್ಲದೆ ಮತ್ತು ಅಕ್ರಮವಾಗಿ ಸಾಗಣೆ ಮಾಡುವ ವಸ್ತುಗಳ ಮೇಲೆ ಹದ್ದಿನ ಕಣ್ಣಿಟ್ಟಿದ್ದು, ಈಗ ಹೊನ್ನೂರು ಚೆಕ್ಪೋಸ್ಟ್ ಮತ್ತು ಹುಲ್ಯಾಳ ಚೆಕ್ಪೋಸ್ಟ್ಗಳಲ್ಲಿ ದಾಖಲಾತಿ ಇಲ್ಲದೆ ಸಾಗಣೆಯಾಗುತ್ತಿದ್ದ ಹಣವನ್ನು ವಶಪಡಿಸಿಕೊಳ್ಳಲಾಗಿದ್ದು, ವಿಚಾರಣೆಯನ್ನು ಮುಂದುವರಿಸಲಾಗಿದೆ. ಈ ಕುರಿತು ಪೊಲೀಸರು ತನಿಖೆಯನ್ನು ಮುಂದುವರಿಸ್ತಾ ಇದ್ದು, ಹಣ ಯಾರದ್ದು, ಎಲ್ಲಿಂದ ಎಲ್ಲಿಯವರೆಗೆ ಸಾಗಣೆ ಆಗ್ತಾ ಇತ್ತು ಎನ್ನುವುದರ ಹೆಚ್ಚಿನ ಮಾಹಿತಿ ಪೊಲೀಸ್ ಇಲಾಖೆಯಿಂದ ಮತ್ತು ಚುನಾವಣಾ ಅಧಿಕಾರಿಗಳಿಂದ ತಿಳಿದು ಬರಬೇಕಾಗಿದೆ.